ಅದಕ್ಕೆ ಇಲ್ಲೇ ಕುಂತಿದ್ದಾರೆ. ಅಣ್ಣ ಎತ್ಲಾಗ ಹೋದ್ ನಾವು ಏನ. ಅದಕ್ಕೆ ಏನು ಮಾಡ್ತಿದ್ದೀರಾ? ತಿಂಡಿ ಆಯ್ತಾ ಅದಕ್ಕೆ? ಇದ್ಯಾಕೆ ಮನೆ ಕಡೆನೇ ಬಂದೇ ಇಲ್ಲ? ನಿನ್ನೆ ಸಾಯಂಕಾಲದಿಂದ ನಾನು ಅವಳು ಹಂಗಂತ ಹೇಳ್ತಿದ್ರು, ಅಕ್ಕಾರು ಮನೆ ಕಡೆನೇ ಬಂದಿಲ್ಲ, ಮದುವೆ ಇದು ಮನೆ ಹತ್ರ ಬಂದ್ಬಿಟ್ಟು ಏನು ಮಾಡ್ತಿದ್ದೀರಾ ಏನು ಎತ್ತ ಅಂತ ಏನು ಕೇಳಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತಾರಲ್ಲ ಅಂತ ಹೇಳ್ತಿದ್ರು. ಯಾಕತ್ಗೆ ಮನೆ ಕಡೆನೇ ಬರ್ಲಿಲ್ವಂತೆ ನೀವು? ಏನ್ ಮಾಡಲ್ಲ ಪಾಪ, ಮಂತವ ಕೆಲ್ಸಗಳು ಏನ್ ಕಡಿಮೆ ಇರ್ತಾವೇನಪ್ಪ. ಬರ್ತೀನಿ ಕಣಿ ಹೇಳು. ಏನ್ ಮಾಡ್ತೀಯ ಹೇಳು? ನಿನ್ನೆ ಬೇರೆ ಅವ್ನು ಗಜೇಂದ್ರಗ್ ಹೋಗ್ಬಿಟ್ಟು ಕರ್ಕೊಂಬಂದು ಹಂಗಾಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಸಾಕಾಗಂಗ ಆಗೋಯ್ತು ಅತ್ಲಾಗಿ. ಹಂಗಾಗಿ ಬರೋದಕ್ಕಾಗ್ಲಿಲ್ಲ. ಇನ್ನೇನ್ ತಿಂಡಿ ತಿನ್ಕಂಡೆ ಇವಾಗ ಇನ್ನೇನು ಬರೋದಂತ ಹೊಲ್ಟಿದ್ದೆ ಅಲ್ಲೇ ಮನೆ ಕಡೆನೆ. ಅಷ್ಟರಲ್ಲಿ ನೀನೇ ಬಂದೆ ಕಣಿ ಹೇಳು. ಏನಪ್ಪ ಸಮಾಚಾರ? ಏನ್ ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ಎಲ್ಲೋಡ್ರಿ ಇವತ್ತು ನೀನು ನಿಮ್ಮ ಅಣ್ಣಯ್ಯ? ಎಲ್ಲೂ ಇಲ್ಕಣತೆ, ಎಲ್ಲೋಗರಂತ ಇನ್ನೂ ಅಣ್ಣಯ್ಯ ಗೊತ್ತಿಲ್ಲ, ಏನು ಹೇಳ್ತಾನೋ ಏನೋ. ಒಟ್ನಲ್ಲಿ ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ಮಂತವ್ ಬಾರ್ಲ ಇಲ್ಲಿ ಬೋರಣ್ಣ, ಏನೋ ಮಾತಾಡಬೇಕು ನಿಂತವ ಅಂತ ಹೇಳ್ತು. ನಾನು ಏನಾಯ್ತು ಹೇಳ ಅಣ್ಣಯ್ಯ, ಏನಾರು ತೊಂದರೆಗಿಂದ್ರೆ ಏನಾರು ಆಯ್ತೇನಂತ ಕೇಳಿದೆ. ಯಾತು ಇಲ್ಲ ಕಣ್, ನೀನು ಬಾರ ಮಂತವ ಮೊದಲು, ನಾನು ಹೇಳೋದು ಮಾತು ಕೇಳಬೇಕು ನೀನು, ಅದು ಇದು ಮಾತಾಡಬೇಡ, ಇಲ್ಲಿ ಮಂತವ್ ಬಂದ್ಬಿಟ್ಟು ಕುಂತಿರು ಬರ್ತೀನಿ ಅಂತ ಹೇಳ್ತು. ಅಣ್ಣ ಇದಾರೇನತ್ಗೆ? ಉಗಣಪ್ಪ ನಿಮ್ಮ ಅಣ್ಣ ತೋಟತ್ತ ಹೋಗಿದ್ರು, ಇವಾಗಿನ ಬಂದ್ರು ಮನೆ ಒಳಗೆ ಇದಾರೆ ಒಳಗಡೆ. ಅದ್ಯಾಕೆ ಹಿಂಗ್ ಅರ್ಜೆಂಟ್ ಆಗಿ ಕರೆದೈತಲ್ಲ? ಏನಿರ್ಬೇಕು? ಸಾಮಾನ್ಯಕ್ಕಿನ್ನೇನೋ ಮದ್ವೆಗೆ ಅದೇ ಪತ್ರಿಕೆ ಬೇರೆ ತಗೊಂಬರಕ್ಕೆ ನಿನ್ ನೆನ್ನೆ ಹೇಳಿದ್ರಲ್ಲ, ನೀ ತಗೊಂಬಂದಿಲ್ಲ ಅನ್ಸುತ್ತೆ ನೀನು. ಅದಕ್ಕೆ ಇಲ್ಲ ಮದ್ವೆ ಇನ್ಯಾರಿಗಾದ್ರ ಡೆಕೋರೇಷನ್ಗೂ ಏನೋ ಹೇಳೋದಕ್ಕೆ ಅದಕ್ಕಾರ ಏನಾರ ಇದ್ ಮಾಡಿರ್ಬೇಕು, ಫೋನ್ ಗೀನ್ ಮಾಡಿರ್ಬೇಕು. ಅರ್ಜೆಂಟ್ ಅಲ್ಲಿ ಕಣಿ ಹೇಳು. ಇನ್ನು ಏನಾಯ್ತು? ನೀನ್ ಭಯ ಪಡ ಅಂತ ಏನು ಇಲ್ಲ, ಸುಮ್ಕಿರು. ಅಲ್ಲ ಕಣತ್ಗೆ, ಹಂಗಲ್ಲ ಅಣ್ಣಯ್ಯ, ಸುಮ್ಕಿರದೇನೆ ಇಂಥ ವಿಚಾರಕ್ಕೆಲ್ಲ ಇಷ್ಟೊಂದು ಅರ್ಜೆಂಟಲ್ಲಿ ಏನು ಕರಿಯಲ್ಲ. ಏನ ಬೇರೆದೇನಾದ್ರೂ ವಿಚಾರ ಏನೋ ಇರಬೇಕು ನನ್ನ ಪ್ರಕಾರ. ನೋಡಂತ ತಡಿಯಪ್ಪ, ಹಂಗೇನಾರು ಇದ್ರೆ ಬೇಕಾದ್ರೆ ಇನ್ನೇನ್ ನಿಮ್ಮ ಮನೆ ಯಾರೇ ಬರುತ್ತಲ್ಲಪ್ಪ, ಅದೇನ್ ಕೇಳ್ಕ ನೀನೆ ಕರಿತೀನಿ ಕಣ್ ತಡಿ. ಈಗ ಅಜೋ ಏನ್ ಮಾಡ್ತಿದ್ಯಾ? ಬಾಯಿಲೆ ಬೋರಣ್ಣ ಬಂದನ್ ಕಣ ಬಾ. ಯಾಕ ಫೋನ್ ಮಾಡ್ಬಿಟ್ಟು ಕರ್ದಿದ್ದಂತಲ್ಲ, ಏನ ಬಂದಿದ್ದಾನ ಕಣ ಬಾ. ಬಾರ್ಲ ಪಾಪ, ತಿಂಡಿ ತಿನ್ಕೊಂಬಂದೇನ? ಬಾರ ತಿಂಡಿ ತಿನ್ನುವಂತೆ. ಇಲ್ಲ ಕಣತ್ಗೆ, ಮಂತವ ಬಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ರು, ತಿಂಡಿ ಏನು ಮಾಡಿರಲ್ಲ. ಇವಾಗಿದ್ದನು 2 ಮುದ್ದೆ ತಿನ್ಕೊಂಡು ಅನ್ನ ಸಾಂಬಾರೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಬಂದೆ ಕಣತ್ಗೆ. ಹೊಟ್ಟೆ ತುಂಬೈತೆ, ಇವಾಗ ಏನು ಬೇಡ ಕಣ್, ಸುಮ್ಕಿರ್ರಿ. ಇವನ್ ಎತ್ಲಾಗ ಹೋದ ಗಜೇಂದ್ರ? ಮತ್ತೆ ನನಗೆ ಮಾತಾಡ್ಸೇ ಇಲ್ಲ ಬಂದಾಗ್ಲಿಂದಾನು. ಗಜೇಂದ್ರ ಅಲ್ಲ ಎದ್ದಡ್ ಕೇಳಿದ್ರೆ ಅವ್ನು ಕೆಲ್ಸಕ್ಕೆ ಹೋದ ಕಣಪ್ಪ. ಅಲ್ಲ ಅವನು ಹೋಟ್ಲಲ್ಲಿ, ಯಾವ್ದೋ ಒಂದು ದೊಡ್ಡ ಹೋಟ್ಲಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾನೆ. ಒಂದ್ 6 ತಿಂಗಳಿಂದ ಏನೋ ಓದ್ತಿದ್ದಾನಂತೆ. ಇನ್ನೇನು ಊರಿಂದ ಅಲ್ಲಿಂದಾನೆ ಹೋಗ್ತಿದ್ದಲ್ಲ, ಅದ್ರ ಬದಲು ಈಗ ಇಲ್ಲಿಂದಾನೆ ಹೋಗ್ತಿದ್ದಾನೆ ಅತ್ಲಾಗಿ. ನಾವು ಒಂದ್ 2 ದಿವಸ ಉಳ್ಕೊಂಡು ಆಮೇಲಿಂದ ಹೋಗುವಂತ ಕಣಿ ಹೇಳ ಮಗ ಅಂತ ಹೇಳುದು. ಇಲ್ಲ ಚಿಕ್ಕಮ್ಮ, ಇನ್ನು ಈಗ ತಮ್ಮನ ಮದ್ವೆಗೆ ಬೇರೆ ರಜೆ ಹಾಕ್ಬೇಕು, ವಾರಂಗಟ್ಲೆ ರಜೆ ಹಾಕ್ಬಿಡುತ್ತೆ. ಹಂಗಾಗಿ ಇವಾಗ್ಲೇ ಮುಂದೆನೆ ರಜೆ ಹಾಕೊಂಡ್ಬಿಟ್ರೆ ಮುಂದೆ ರಜೆ ಕೊಡಲ್ಲ. ಹಂಗಾಗಿ ಈಗ ಹೋಗ್ಬೇಕು, ಸುಮ್ಕಿರಿ, ಹೋಗ್ ಬರ್ತೀನಿ. ಇನ್ನೇನು ಮದ್ವೆ ಹತ್ತತ್ರ ಬಂದಾಗೆ ಕೆಲ್ಸಗಳೆಲ್ಲ ಇರ್ತಾವಲ್ಲ, ಮದ್ವೆಗೆಲ್ಲ ರಜೆ ಹಾಕೊಂತೀನಿ ಅಂತ ಹೇಳ್ದ. ಸರಿ ಕಣ್ಮಗ ಆಯ್ತು ಹೋಗ್ ಬಾ ಅಂತ ಬೆಳಿಗ್ಗೆ ತಿಂಡಿ ಮಾಡಿದ್ದು, ತಿಂಡಿ ತಿನ್ಕೊಂಡು ಹೊಟ್ಟೆ ತುಂಬಾ ಹೋಗ್ ಬರ್ತೀನಿ ಕಣಂಬ ಅಂತ ಹೇಳಿ ಹೋಗ್ತಿದ್ದಾನೆ. ಸರಿ ಕಣತ್ಗೆ, ಆಯ್ತು ಬಿಡ್ರಿ. ಹಂಗ ಇಲ್ಲಿಂದಾನೆ ನೆಮ್ಮದಿಯಾಗಿರ್ಲಿ ಕಣ್ ಹೇಳ್ರಿ. ಎಲ್ಲ ಕಷ್ಟ ಸುಖಗಳೆಲ್ಲ ಮರೆತ್ಕೊಂಡು. ಅದಕ್ಕೆ ಯಾವತ್ತಿಂದ ಬರ್ತಾರಂತೆ? ಅದಕ್ಕೆ ಫೋನ್ ಮಾಡಿದ್ರ ಅಣ್ಣಯ್ಯ? ಏನಪ್ಪ ನನಗೂ ಗೊತ್ತಿಲ್ಲ ಆ ವಿಚಾರ ಬಗ್ಗೆ. ಅಕ್ಕಂಗೆ ಅದ್ ಯಾವತ್ ಕರ್ಕೊಂಡ್ ಬರ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಆ ಮಗಳ ಮನೇಲಿ ಇದಾರಂತೆ. ಇನ್ನು ಬರೋದು ಇನ್ನು ತಡ ಆಗುತ್ತೆ ಸಾಮಾನ್ಯಕ್ಕೆ. ಇವನು ಗಜೇಂದ್ರನು ಫೋನ್ ಮಾಡ್ಬಿಟ್ಟು ಅಕ್ಕಂಗೆ ಏನು ಹೇಳಿಲ್ಲ ಸಾಮಾನ್ಯಕ್ಕೆ. ಇಲ್ಲಿ ಇದೀನಂತಾನು ಹೇಳಿಲ್ಲ, ಇಲ್ಲಿ ಬಂದಿದ್ದೀನಂತಾನು, ಊರಿಗೆ ಬಂದಿದ್ದೀನಂತಾನು ಸಾಮಾನ್ಯಕ್ಕೆ ಹೇಳಿಲ್ಲ. ಅವನು ಹೇಳೋದಕ್ಕೆ ಅಮ್ಮನ ಮುಂದೆ ನನಗೆ ಭಯ ಆಗುತ್ತೆ ಕನ್ಸಿಕಪ್ಪ. ನೀವೇ ಏನಿದ್ರು ಅಮ್ಮಂಗೆ ನೀವೇ ಒಪ್ಪಿಸ್ಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ನಿಮ್ಮ ಅಣ್ಣ ಇರ್ಲಿ ಕಣ್ ಬಾರ್ ಪಾಪ, ನಾನು ಏನಿದ್ರು ನಾನು ಮಾತಾಡ್ತೀನಿ, ನೀನ್ ತಲೆ ಕೆಡಿಸ್ಕೊಬೇಡ ಬಾ, ನನ್ನ ಮಾತು ಕೇಳ್ಕೊಂಡಂತ ನಿಮ್ಮ ಅಣ್ಣನೇ ಕರ್ಕೊಂಡ್ ಬಂದಿರೋದು. ಆಗ ಅದಕ್ಕೆ ಅಣ್ಣಯ್ಯನೇ ಬಂದ. ಇದ್ಯಾಕ ಅಣ್ಣಯ್ಯ, ಯಾಕ ಫೋನ್ ಮಾಡ್ಬಿಟ್ಟು ಅರ್ಜೆಂಟಲ್ಲಿ ಬಾರ್ಲ ಪಾಪ, ಇಲ್ಲಿ ಕೆಲಸ ಐತೆ ಅಂತ ಕರೆದಲ್ಲ? ಯಾಕಣ್ಣಯ್ಯ, ಯಾಕೆ ಏನಾಯ್ತು? ನನ್ಗಂತೂ ಭಯ ಆಗೋಯ್ತು ನೀನು ಹಿಂಗೆ ಕರೆದಿದ್ದಕ್ಕೆ. ಏನಾಯ್ತು ಏನು ಕೆಲಸ ಆಯ್ತು, ಏನಾದ್ರೂ ಎಡವಟ್ಟು ಏನಾರು ಆಗೋಯ್ತೇನಪ್ಪ ಅಂತ ನನಗೆ ಯಾಕ ಭಯ ಬೇರೆ ಆಗಂಗಾಯ್ತು. ತಿರ್ಗಾ ಬೇರೆ ನೆನ್ನೆ ಬೇರೆ ಅವನು ಇವನು ಬೇರೆ ನಮ್ಮ ಅಣ್ಣ ಬೇರೆ ಜಗ್ಲಿಗೆ ಬೇರೆ ಬಂದಿದ್ನಲ್ಲಪ್ಪ ನಿನ್ನ ಮೇಲೆ. ಅದೊಂದು ಕಡೆ ಒಂಥರ ತಲೆಯಲ್ಲಿ ಹಂಗೆ ಉಳ್ಕೊಂಡಿತ್ತು ನನಗೆ. ಸುಮ್ಕೆ ಅತ್ಲಾಗಿ ತಿರ್ಗಾ ಏನಾರು ನಮ್ಮ ಅಣ್ಣ ಏನಾರು ತಿರ್ಗಾ ಅವನು ಬೇರೆ ಇವನಿಗೆ ಬೇರೆ ಗಜೇಂದ್ರಿಗೆ ಬೇರೆ ಕರ್ಕೊಂಬಂದಿವಲ್ಲ, ತಿರ್ಗಾ ಏನಾರು ಬಂದು ಕ್ಯಾತೆ ಗೀತೆ ತೆಗಿತಿದ್ದಾನ ಏನು ಅಂತ ಭಯ ಆಗೋಯ್ತು, ಅದಕ್ಕೆ ಬಂದೆ. ಯಾಕಣಯ್ಯ, ಏನು ಹೇಳು? ಯಾಕಿಲ್ಲ ಕಣ, ನೀನು ಭಯ ಪಡ ಅಂತದ್ ಏನಿಲ್ಲ.
ಏನಿಲ್ಲ ಇವಾಗ ಆ ಮಗಿಗೆ ಕರ್ಕೊಂಬರೋದೇನೋ ಬಂದಿದೀವಿ. ಈಗ ಅವನಿಗೆ ಸುಮ್ಕೆ ಕರ್ಕೊಂಬಂದಿಲ್ಲ. ವಾ ನಿನಗೆ ಏನಾದ್ರೂ ಒಂದು ಆಧಾರ ಮಾಡ್ಕೊಡ್ತೀವಿ ಕಣ್ ಬಾರಪ್ಪ. ಆ ಆ, ನಿಮ್ಮ ಅಪ್ಪಂದ್ರಲ್ಲಿ ನಿನ್ಗೆ ಏನೇನು ಬೇಕು ಏನೇನು ಪಾಲ್ ಬರಬೇಕು ಎಲ್ಲಾನು ಕೊಡ್ಸೋ ಜವಾಬ್ದಾರಿ ನಮ್ದು ಅಂತ ನಾನು ಹೇಳಿ ಕರ್ಕೊಂಬಂದಿದ್ದೀನಿ. ಹ್ಞೂ ಬೇರೆಯವ್ರಿಗೆಲ್ಲ ಏನೋ ಕಪ್ಪ ಬಿಡ್ತೀಯಾ? ನಿಂದು ಎಷ್ಟಾಯ್ತು ಅಷ್ಟು ತಗೊಂಡು ಜೀವನ ಮಾಡೋ ಬಾಯಿಲಿ. ನಿನಗೆ ಅಲ್ಲಿ ಏನು ಇಲ್ದಂಗೆ ಅಲ್ಲಿ ಯಾಕೆ ಬೆಳಿತೀಯ ಅಂತ ನಾನು ಅವನಿಗೆ ಭರವಸೆ ಕೊಟ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಅದ್ರಂತೆ ನಾವು ನಡ್ಕೋಬೇಕಲ್ವೇನಪ್ಪ ಇವಾಗ. ಅವ್ರ ಅಪ್ಪಂಗಂತೂ ಬಿಡು, ಅವನ ಮೇಲೆ ಯೋಚನೆ ಇಲ್ಲ, ಮಗ ಅನ್ನೋ ಒಂದು ಕರುಣೆ ಇಲ್ಲ, ಮಮಕಾರ ಇಲ್ಲ, ಪ್ರೀತಿ ಇಲ್ಲ. ಹಂಗಂತ ನಾವು ಬಿಟ್ಕೊಟ್ಬಿಟ್ರೆ ಆಗುತ್ತೆ ಈಗ. ಅದಕ್ಕೋಸ್ಕರ ಅವನಿಗೆ ಈಗ ಮನೆ ಆಸ್ತಿ ಎಲ್ಲದನ್ನು ಅವನು ಮಾಡಿಕೊಡೋ ಜವಾಬ್ದಾರಿ ನಮ್ದು. ಈಗ ಹೆಂಗ್ ಮಾಡೋಣಂತ ನಿನಗೆ ಕೇಳೋದಕ್ಕೆ ಕರೆದೆಪ್ಪ. ಅಲ್ಕಣ ಅಣ್ಣಯ್ಯ, ನೀನು ಹೆಂಗೆ ಹೇಳ್ತೀಯ ಹಂಗೆ ಅಲ್ಲ. ನಿನ್ನ ಮಾತು ಯಾವತ್ತಾದ್ರೂ ನಾನೇನು ಮೀರಿದಿನಾ? ನೀನು ಏನು ಮಾತಾಡ್ತಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವಾಗ ನಾವೇನಾದ್ರೂ ನಮ್ಮದ್ರಲ್ಲೇನೆ ಸ್ವಲ್ಪ ಆಸ್ತಿ ಗೀಸ್ತಿ ಕೊಟ್ಟು ಅವನಿಗೆ ಗೇಯ್ಕಂಡ್ತಿ ಏನು ವ್ಯವಸಾಯನಾರ ಮಾಡ್ಕೊಂಡು ಇದು ಮಾಡೋದಕ್ಕೆ ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಕೊಡೋಣ ಅಂದ್ರೆ ಕೊಡೋಣ, ಅದಕ್ಕೇನಂತೆ. ಹ್ಞೂ ಈಗ ನನ್ನ ಮಗ ಬೇರೆ ಅಲ್ಲ, ನಮ್ಮ ಅಣ್ಣನ ಮಗ ಬೇರೆ ಅಲ್ಲ ಅಲ್ವಾ? ನಮ್ಮ ಅಣ್ಣಂಗಂತೂ ಅವನಿಗಂತೂ ಅವನ ಮಗನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಮಗೂ ಇಲ್ವಾ? ಏನೋ ಒಂದು ಮಾಡ್ಕೊಡೋಣಂತೆ ಕಣಿ, ಹೇಳು, ಅದಕ್ಕೇನಂತೆ. ಹಂಗಲ್ಲ ಕಳ್ಳ ಪಾಪ, ಅದು ಕಡೆಗೆ ನೋಡೋಣಂತೆ ನಾವು. ಅವನಿಗೆ ಯಾವತ್ತೇ ನಾವೇನು ಬಿಟ್ಕೊಡಲ್ಲ. ಏನಂದ್ರೆ ಇವಾಗ ಈಗ ನಮ್ಮ ಅಣ್ಣಂದು ಈಗ ಹಂಗೆ ಆಸ್ತಿ ಅವರಿಗೆ ಬಿಟ್ಕೊಟ್ಬಿಟ್ರೆ ಆಗುತ್ತಾ? ಮೊದಲನೇ ಹೆಂಡತಿ ಮೊದಲನೇ ಮಗನೇ ಅವರೇ ತಿನ್ಕೊಂಡು ಜಂಬ ಮಾಡ್ತಾರೆ, ಇನ್ನೊಂದು ದುರಾಂಕಾರ ಮಾಡ್ತಾರೆ. ಇವನಿಗೆ ಏನ್ ಸೇರ್ಬೇಕು ಅದನ್ನ ತಲುಪಿಸೋ ಜವಾಬ್ದಾರಿ ನಮ್ದಲ್ವೇ? ನಮ್ಮ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲಾದ್ರೂ ಹಂಗಾಗಿ ಹೋಗ್ಬಿಟ್ಟು ಒಂದಿಟ್ಟು ನಾವು ಗೌಡ್ರ ತಾವ ಮಾತಾಡಿದ್ರೆ ಸರಿ ಆಗ್ತಿತ್ತು. ಗೌಡ್ರ ತಾವ ಮಾತಾಡ್ಬಿಟ್ಟು ಅವನಿಗೆ ಅವ್ರ ಅಪ್ಪನ ಕಡೆಯಿಂದ ಅವನ ಆಸ್ತಿಲಿ ಏನೇನು ಬರಬೇಕು, ಅವ್ರ ತಾತನ ಪಾಲಲ್ಲಿ ಎಲ್ಲಾದ್ರೂ ಅವರ ಅಪ್ಪನ ಕಡೆಯಿಂದ ಏನೇನು ಸಿಗ್ಬೇಕು ಎಲ್ಲಾನು ಅವನ ಪಾಲು ಸಿಗಂಗೆ ಮಾಡಬೇಕು ನಾವು. ಹಂಗೆ ಇದ್ರೆ ಆಗಲ್ಲ. ಹೂ ಕಣ ಅಣ್ಣಯ್ಯ, ಮಾಡಲೇಬೇಕು. ಅಲ್ಲ, ಗೌಡ್ರ ಹತ್ರ ಹೋಗೋಣ, ಗೌಡ್ರ ಸರಿ ಇದಕ್ಕೆಲ್ಲ ಮಾತಾಡೋದಕ್ಕೆ. ಹಿಂಗೆ ಮಾಡ್ರಿ, ಹಿಂಗಲ್ಲ ಹಿಂಗೆ ಈ ರೀತಿ ಮಾಡ್ರಿ ಅಂತ ಗೌಡ್ರು ನಮಗೆ ಹೇಳ್ಕೊಡ್ತಾರೆ. ಇಲ್ಲ ಕಣ ಅಣ್ಣಯ್ಯ, ಪಾಪ ಹಿಂಗೆ ಬಿಟ್ಕೊಂಡು ಹೋದ್ರೆ ಪಾಪ ಅವನು ನಾವು ವಯಸ್ಸಾಯ್ತು ನಮಗೂ ಇನ್ನು ಎಷ್ಟು ದಿವಸ ಅಂತ ಪಾಪ ಹಂಗೆ ಅವನಿಗೆ ಏನು ಸಿಗ್ದಂಗೆ ಹಂಗೆ ಉಳ್ಕೊಂಬಿಡ್ತಾನೆ ಪಾಪ. ಅವನು ಎಲ್ಲ ಹುಡುಗರಂಗೆ ಜಗಳ ಗಿಗ್ಳ ಮಾಡಿ ಮೋಸ ಮಾಡಿ ಇದು ಮಾಡೋ ಹುಡುಗ ಅಲ್ಲ ಪಾಪ. ಭಾಳ ಕಷ್ಟ ಬಿಟ್ಟು ಓದ್ಕೊಂಡೆ ಹೆಂಗ ಜೀವನ ಮಾಡ್ತಿರೋ ಹುಡುಗ ಪಾಪ. ಅವನಿಗಿಲ್ಲಿ ಏನೋ ಒಂದು ನಿನಗೆ ದಾರಿ ಮಾಡ್ಕೊಡ್ತೀವಿ ಅಂತ ಕರ್ಕೊಂಬಂದಿವಿ ಅಂದಮೇಲೆ ಅವನಿಗೆ ಒಳ್ಳೇದಾಗೋ ರೀತಿ ಮಾಡೋ ಜವಾಬ್ದಾರಿ ನಮ್ಮದು. ಬಾ ಹೋಗಿ ಬರೋಣ, ಅದಕ್ಕೇನಂತೆ ಗೌಡ್ರ ತಾವ್ಲೇನೆ. ಗೌಡ್ರು ನಾನು ಬರಬೇಕಾದ್ರೆ ಇವಾಗಿಂದನು ಮನೆ ಹತ್ರನೇ ಕುಂತಿದ್ರು. ಬಾ ಬೇಗ, ಇಲ್ಲ ತೋಟದ ಗಿಟ್ಟದ ಕಡೆ ಎಲ್ಲಾರ ಹೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಮತ್ತೆ. ಕಣಜ್ಜ ಏನಾರ ಮಾತಾಡಿದ್ರೆ ಮತ್ತೆ ಗೌಡ್ರ ತೋಟದ ಕಡೆ ಎಲ್ಲಾರು ಹೋಗ್ಬಿಟ್ರೆ ತೋಟಕ್ಕೋ ಇಲ್ಲ ತಿಪ್ಪೂರ್ಗೋ ಎಲ್ಲ ಹೋಗ್ಬೇಕು ಅಂತ ಬೇರೆ ಹೇಳ್ತಿರ್ತಾರ ಅವರು. ಅಲ್ಲಿ ಇಲ್ಲಿ ಮಂತಾವ್ಲೆ ನೀರಲ್ಲ. ಬೇಗ ಹೋಗೋದಲ್ವಾ ನೀವು? ನೀವು ಹೋಗ ಅಷ್ಟ್ರಲ್ಲಿ ಎಲ್ಲಾರು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಬೇಗ ಹೋಗ್ ಬರ್ರಿ. ಇಲ್ಲ ಇಲ್ಲ, ನಾನು ಗೌಡ್ರಿಗೆಲ್ಲ ಫೋನ್ ಮಾಡಿದ್ದೆ. ಒಂದ್ ಅರ್ಧ ಗಂಟೆ ಗೌಡ್ರೆ ಬರ್ತೀನಿ ಮನೆ ಹತ್ರ. ಎಲ್ಲ ಹೋಗಕ್ ಹೋಗ್ಬೇಡ್ರಿ, ತೋಟ ತಾಲು ಹೋಗ್ಬೇಡ್ರಿ, ಎಲ್ಲ ಹೋಗ್ಬೇಡ್ರಿ, ನಾನು ಬೋರಣ್ಣ ಬರ್ತಿದೀವಿ. ಏನ ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕು ಕಣ್ ಗೌಡ್ರೆ ಅಂತ ಹೇಳ್ದೆ. ಆಯ್ತು ಕಣ್ ಬಾರ್ಲ ರಂಗಜ್ಜ, ಅದಕ್ಕೇನಂತೆ. ನೀನ್ ಹೇಳ್ತೀನಂದ್ರೆ ಬೇಕಾದ್ರೆ ಪೂರಾ ದಿನಾನೇ ಕೂತ್ಕೊಂಡು ತಿಂಕೊಂಡು ಬಾರ. ಅದೇನು ಏನ್ ಮುಖ್ಯವಾದ ವಿಚಾರ ಅಂತ ಬೇರೆ ಹೇಳ್ತಿದ್ಯಲ್ಲ ಅಂತ ಅಲ್ಲೇ ಮಂತಾವ್ಲೆ ಇದಾರೆ. ಎಲ್ಲ ಏನು ಹೋಗಲ್ಲ, ನಡಿ ಹೋಗ್ ಬರೋ ನಡಿ. ಈಗಳಜ್ಜ, ನಿಮ್ಮ ಅತ್ತಿಗೆಗೂ ಒಂದು ಮಾತು ಕೇಳಿ ಕರ್ಕೊಂಬಂದಿದ್ರೆ ಆಗ್ತಿತ್ತು ಮೊದ್ಲು. ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಬೇಕಾದ್ರೆ ನೀವು ಗೌಡ್ರ ತಾವ್ ಮಾತಾಡಿದ್ರೆ ಸರಿ ಆಗೋದು ಪಂಚಾಯತ್ಗೆ ಕೂರಿಸೋದಕ್ಕೆ. ಇಲ್ಲ ಅಂದ್ರೆ ನಿಮ್ಮ ಅತ್ತಿಗೆ ಕರಿದಂಗೆ ಅದೇಂಗ್ ಮಾಡಕ್ಕಾಗುತ್ತೆ ಹೇಳ್ರಿ? ಹಂಗಲ್ ಕಣೆ ಇವಳೆ, ಸುಮ್ಕಿರು. ನಮ್ಮ ಅತ್ತಿಗೆ ಒಂಥರ ಮೊದ್ಲಿಂದಾನು ಅಷ್ಟೇ. ಅವ್ರು ಯಾರ ಜೊತೆನೂ ಮುಂದೆ ನಿಂತ್ಕೊಂಡು ಒಂದು ದಿವಸನೂ ಜಗಳ ಆಡೋರಲ್ಲ. ಅವರು ದೇವ್ರಿದ್ದಂಗೆ. ನನ್ಗೇನಂತಾರ ಗೊತ್ತಾ? ಹಂಗೇನಾರು ಹೇಳಿರೆ ಬೇಡ ಕಣಪ್ಪ, ಬೇಡ ಕಣಪ್ಪ, ಅವ್ರ ಸಾಹಸನೆ ಬೇಡ, ಸುಮ್ಕಿರು, ನಿನಗೆ ಗೊತ್ತಾಗಲ್ಲ, ನಮ್ಗೆ ಏನೇನು ಬೇಡ, ಹೆಂಗ ನೆಮ್ಮದಿಯಾಗಿದ್ದೀವಿ ಹಂಗೆ ಇದ್ಬಿಡೋಣಂತ ಸುಮ್ಕಾಗ್ಬಿಡ್ತಾರೆ. ನಮ್ಮ ಅತ್ತಿಗೆ ಮಾತಾಡೋದು ನನಗೆ ಗೊತ್ತಿಲ್ವಾ? ಹಂಗಾಗಿ ಅವ್ರಿಗೆ ಹೇಳೋದೇ ಬೇಡ. ಏನಿದ್ರು ಇವ್ನು ಗಜೇಂದ್ರ ಇದಾನಲ್ಲ, ಅದಕ್ಕೆ ಗಜೇಂದ್ರನ್ ಕರ್ಕೊಂಬಂದಿರೋದು ನಾನು. ಅವ್ರ ಅಪ್ಪನ ಪಾಲಲ್ಲಿ, ಅವ್ರ ಅಪ್ಪನ ಆಸ್ತಿಲಿ ಅವನಿಗೆ ಏನೇನು ಬೇಕೋ ಪ್ರತಿಯೊಂದನ್ನು ಪಾಲು ಕೊಡಿಸಿ ಆಮೇಲಿಂದ ಬೇಕಾದ್ರೆ ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿ ಉಳ್ಕೊಂಬಿಡ್ಲಿ. ನನಗೂ ನಮ್ಮ ಅಣ್ಣ ಮಗಂಗೆ ಒಂದು ನ್ಯಾಯ ಕೊಡಿಸ್ತೆ ಅಂತ ನನಗೂ ಒಂದು ನೆಮ್ಮದಿ ಇರುತ್ತೆ. ಇಲ್ಲಾಂದ್ರೆ ನನಗೆ ಮನ್ಸಲ್ಲಿ ಅದೇ ಕಾಡ್ತಿರೋದು ಕಣೆ. ಊರವ್ರಿಗೆಲ್ಲರಿಗೂ ನಾನು ಒಳ್ಳೇದು ಮಾಡಿಬಿಟ್ಟು ಸ್ವಂತ ನಮ್ಮ ಅಣ್ಣನ ಮಗಂಗೆ ಅನ್ಯಾಯ ಆಗ್ತಿದ್ರೆ ನಾನು ಕಣ್ಣು ಮುಂದೆ ನೋಡ್ಕೊಂಡು ಇರೋಕ್ಕಾಗುತ್ತೇನೆ? ಮನ್ಸಿಗೆ ಹಂಗೆ ಕಾಡ್ತಿರುತ್ತೆ ಅತ್ಲಾಗಿ. ಅದಕ್ಕೋಸ್ಕರ ಇದೊಂದು ತೀರ್ಮಾನ ಮಾಡಿಬಿಟ್ರೆ ಇವಳೆ ನನಗೆ ನೆಮ್ಮದಿ ಕಣೆ, ಸಮಾಧಾನ ಆಗ್ಬಿಡುತ್ತೆ.
ಇವ್ ರಂಗಜ್ಜ ಏನ ಫೋನ್ ಮಾಡಿದ್ದ ಏನ ಮುಖ್ಯವಾದ ವಿಚಾರ ಮಾತಾಡ್ಬೇಕನ್ರಿ ಗೌಡ್ರೆ, ಎಲ್ಲೂ ಹೋಗ್ಬೇಡ್ರಿ ಮಂತಾವ್ಲೆ ಇರಿ, ಬರ್ತೀನಿ ಇನ್ನೊಂದು 5 ನಿಮಿಷ ಅಂತ ಹೇಳ್ದ ನಮ್ ರಂಗಜ್ಜ. ಅಲ್ಲ ಇನ್ನು ಅರ್ಧ ಗಂಟೆ ಹತ್ತತ್ರ ಆಯ್ತಾ ಬಂತು, ಈಟೊತ್ತಾದ್ರೂ ಬರಲಿಲ್ವಲ್ಲ. ನಾನು ಬೇರೆ ಒಂದ್ರೇಟು ತಿಪ್ಟೂರಿಗೆ ಬೇರೆ ಹೋಗಿ ಬರ್ಬೇಕಿತ್ತು, ಕೆಲಸ ಬೇರೆ ಇತ್ತು. ತೋಟతో ಬೇರೆ ಬೆಳಿಗ್ಗೆಯಿಂದ ಬೇರೆ ಹೋಗಿಲ್ಲ, ಏನಿಲ್ಲ. ಏನು ಮಾಡೋದು? ಇವಾಗ ನಮ್ಮ ರಂಗಜ್ಜ ಹೇಳಿದಾನಂದ್ಮೇಲೆ ನಾನು ಹೋಗ್ಲಂಗೆ ಇಲ್ಲ ಈಗ. ಬಿಟ್ಟೋಗ್ಬಿಟ್ರಲ್ರಿ ಗೌಡ್ರೆ, ಫೋನ್ ಮಾಡಿ ಹೇಳಿದ್ರು ಅಂತ ಅವ್ನು ಬೇರೆ ಬೇಜಾರು ಮಾಡ್ಕೊಳ್ತಾನೆ. ಏನು ಮಾಡಲಿ ಇವಾಗ? ಒಂದ್ಸಲ ಫೋನ್ ಮಾಡೋದ್ರ ಕೇಳೋಣ. ಇಲ್ಲ ಆಗ ಅಲ್ಲಿ ಯಾರೋ ಬರ್ತಿದ್ದಾರೆ. ಓಹೋ, ರಂಗಜ್ಜನೇ. ರಂಗಜ್ಜ ಬೋರಣ್ಣ ಇಬ್ರು ಬರ್ತಿದಾರಲ್ಲ, ಏನಾಯ್ತು? ಏನು ಮದುವೆ ವಿಚಾರ ಏನಾರ ಮಾತಾಡಕ್ಕೆ ಏನಾರ ಬರ್ತಿರ್ಬೇಕು ಸಾಮಾನ್ಯಕ್ಕೆ. ಬರ್ಲಿ ಕಣ್ ಹೇಳು. ಸದ್ಯ ಹೆಂಗ ಇನ್ನೂ ತಡ ಮಾಡ್ಕೊಂಡು ಎಲ್ಲಿ ಬರ್ತಾರೋ ಅಂತ ನಾನು ಯೋಚನೆ ಆಗ್ಬಿಟ್ಟಿತ್ತು. ಸದ್ಯ ಬರ್ತಿದಾರಲ್ಲ, ಬೇಗನೆ ಹೆಂಗ. ಗೌಡ್ರೆ ಬೇಜಾರ್ ಮಾಡ್ಕೊಬೇಡ್ರಿ ಗೌಡ್ರೆ, ತಡ ಮಾಡ್ಕೊಂಡ್ ಬಂದ್ಬಿಟ್ಟೆ. 5 ನಿಮಿಷದ ಒಳಗಡೆ ಬರ್ತೀನಿ ಕಣ್ರಿ ಗೌಡ್ರೆ ಅಂತ ಹೇಳ್ಬಿಟ್ಟು ಅಲ್ಲೇ 1/4 ಗಂಟೆ 20 ನಿಮಿಷ ಆಯ್ತಾ ಬಂತು. ಬೇಜಾರ್ ಮಾಡ್ಕೊಬೇಡ್ರಿ. ಒಂದಿಟ್ಟು ಮಂತವ ಕೆಲ್ಸಗಳಿತ್ತು, ನಮ್ ಬೋರಣ್ಣ ಬರೋದ್ ಬೇರೆ ಒತ್ತಾಗೋಯ್ತು. ಹಂಗಾಗಿ ಒಂದಿಟ್ಟು ತಡ ಆಗೋಯ್ತು ಕಣ್ ಗೌಡ್ರಿ. ಇಲ್ಲಿ ಕಣ್ ಬಾರ್ಲ ರಂಗಜ್ಜ. ಅಲ್ಲ ಕಣವ್, ನನಗೆ ಕೆಲ್ಸಕ್ಕಿಂತ ನೀನೇ ಮುಖ್ಯ ಕಳ್ಳ. ಅಲ್ಲ ಯಾವತ್ತು ಇಲ್ದೇರೋ ನೀವತ್ತು ಫೋನ್ ಮಾಡ್ಬಿಟ್ಟು ಏನ ಮುಖ್ಯವಾದ ವಿಚಾರ ಮಾತಾಡ್ಬೇಕನ್ರಿ ಗೌಡ್ರೆ ಅಂತ ಬೇರೆ ಹೇಳ್ದಲ್ಲ ನೀನು. ಅದಕ್ಕೆ ಉಳ್ಕೊಂಬಿಟ್ಟೆ ಕಣ. ಏನ್ ಕೆಲಸ ಇದ್ರು ಹಂಗಿದ್ದಿದ್ರೆ ಬೇರೆಯವ್ರಿಗೆ ಇದ್ದಿದ್ರೆ ಇಲ್ಲ ಕಣಪ್ಪ ಕೆಲಸ ಐತೆ ಮಧ್ಯಾಹ್ನದ ಮೇಲೆ ಬರ್ತೀನಿ, ಇಲ್ಲ ಸಾಯಂಕಾಲ ಸಿಗ್ತೀನಿ ಅಂತ ಹೇಳ್ಬಿಡ್ತಿದ್ದೆ. ಯಾಕೆ ಹೇಳು, ನೀನು ಕಾಯ್ಕೊಂಡು ನಿಂತಿದ್ ನಾನು. ಬಾ, ಏನ್ ಸಮಾಚಾರ? ಬೋರಣ್ಣ ನೀವು ಇಬ್ರು ಬಂದ್ಬಿಡ್ತಿರಲ್ಲಪ್ಪ, ಏನ್ ಸಮಾಚಾರ? ಗೌಡ್ರೆ ಏನ್ ಇಲ್ಕಂಡ್ರಿ ಗೌಡ್ರೆ. ಅದೇ ರಂಗಜ್ಜ, ಏನ್ ಮಾತಾಡೋದಿದ್ರು ಕುತ್ಕೊಂಡ್ ಮಾತಾಡೋದ್ ಕಣ್. ಬಾರ್ಲಾ ಬಾರ್ಲಾ, ಕುರ್ಚಿ ಇರೋದೇನೋಕ್ಲಾ, ಕುತ್ಕ ಬಾ, ಇಲ್ಲಿ ಹೇಳ್ತೀನಿ ಮೊದ್ಲು. ಹೇಳ ರಂಗಜ್ಜ, ಅದೇನ್ ಮಾತಾಡ್ಬೇಕಂದ್ಕೊಂಡಿದ್ಯಾ ಹೇಳಪ್ಪ. ಗೌಡ್ರೆ ಯಾಕೆ ಇಲ್ಲ ಕಣ್ರಿ ಗೌಡ್ರೆ, ಅದೇ ಇನ್ನೇನು ನಮ್ಮ ಅಣ್ಣನ ಬಗ್ಗೆ ನಿಮ್ಗೂ ಗೊತ್ತಲ್ಲ. ಇನ್ನೇನು ನಮ್ಮ ಅಣ್ಣನ ವಿಚಾರ ಇನ್ನೇನು ಗೊತ್ತು. 2 ಮದುವೆ ಆಗಿರೋದು. ಮೊದಲನೇ ಹೆಂಡ್ತಿಗೂನು ಮಗ ಇದ್ದ, ನಮ್ಮ ಅತ್ತಿಗೆಗೂನು ಅಂತಾನು ಗೊತ್ತು ನಿಮ್ಗೆ. ಅವರು ಬೇರೆ ಊರಲ್ಲಿ ಹೋಗಿ ವಾಸ ಇದ್ರು. ಅದೇ ಈಗ ಮದ್ವೆಗೆ ಕರ್ಕೊಂಬರೋದಂತ ಹೋಗಿದ್ದು ನಮ್ಮ ಅಣ್ಣನ ಮಗ ಗಜೇಂದ್ರಂಗೆ. ನೆನ್ನೆ ಹೋಗಿ ಕರ್ಕೊಂಬಂದಿದ್ದೀವಿ ಕಣ್ರಿ ಗೌಡ್ರೆ. ಭಾಳ ಚೆನ್ನಾಗಿದ್ದಾನೆ, ಎಲ್ಲ ಓದ್ಕೊಂಡು ಗೀತ್ಕೊಂಡು ಎಲ್ಲ ಚೆನ್ನಾಗಿ. ನಮ್ಮ ಅತ್ತಿಗೆನು ಭಾಳ ಕಷ್ಟಪಟ್ಟು ಸಾಕೈತೆ ಪಾಪ ಮಗಂಗೆ. ಎಲ್ಲ ಇದಕ್ಕೆ ಯಾವುದೋ ಹೋಟ್ಲಿಗೆ ಮ್ಯಾನೇಜರ್ ಕೆಲ್ಸಕ್ಕೇನೋ ಹೋಗ್ತಿದ್ದಾನೆ, ದೊಡ್ಡ ಹೋಟ್ಲಿಗೆ. ಇಲ್ಲಿಂದಾನೆ ನಮ್ಮಂತವ್ಲಿಂದಾನೆ ಹೋಗ್ತಿದ್ದಾನೆ. ನೆನ್ನೆ ಹೋಗ್ಬಿಟ್ಟು ಕರ್ಕೊಂಬಂದಿದ್ದೀವಿ ಕಣ್ರಿ ಗೌಡ್ರೆ. ಹಂಗಾಗಿ ಈಗ ಅವನಿಗೆ ಕರ್ಕೊಂಬಂದಿದ್ದೀವಿ ಅಂದಮೇಲೆ ಅವನಿಗೆ ನಿನ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಕಣ್, ಬಾರಪ್ಪ. ಒಬ್ಬನೇ ಯಾಕಿರ್ತೀಯ ಅಂತ ಹೇಳಿದೀನಿ ಅವನಿಗೆ. ಹಂಗಾಗಿ ಈಗ ಅವ್ರ ಅಪ್ಪನ ಕಡೆಯಿಂದ ಅವನಿಗೆ ಆಸ್ತಿಲಿ ಏನೇನು ಪಾಲ್ ಬರಬೇಕು, ಮನೆ, ಆಸ್ತಿ, ಹೊಲ, ಗದ್ದೆ, ತೋಟದಲ್ಲಿ ಎಲ್ಲ ಅದ್ರಲ್ಲೂ ಕೊಡಿಸ್ಬೇಕು ಕಣ್ ಗೌಡ್ರೆ. ಅವನಿಗೂ ಜೀವನ ಆಧಾರ ಅಂತ ಬೇಕಲ್ವೇನ್ರಿ ಗೌಡ್ರೆ. ಪಾಪ ಅಲ್ಲಿ ಬೇರೆ ಊರಲ್ಲಿ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ನಮ್ಮ ಅತ್ತಿಗೆನೂ ಅವನು. ಈಗ ನಾವೆಲ್ಲರೂ ಇದ್ದು ಯಾರು ಇಲ್ದಂಗೆ ಅವ್ರು ಯಾಕ್ರಿ ಗೌಡ್ರೆ ಬದುಕ್ಬೇಕು ಅಲ್ವಾ? ಹೌದಲ್ಲ ರಂಗಜ್ಜ? ಓಹಾ, ನಿಮ್ಮ ಅಣ್ಣನ ಮಗ ಅಲ್ಲೇ ಒಳ್ಳೆ ದೊಡ್ಡವನಾಗಿದ್ದಾನನ್ನು, ಒಳ್ಳೆ ಕೆಲಸದಲ್ಲೇ ಇದ್ದಾನೆ ಬಿಡಪ್ಪ. ಹೆಂಗ ಹೋಗಿ ಕರ್ಕೊಂಬಂದೆ ಅನ್ನು. ಲೋ ರಂಗಜ್ಜ, ಇನ್ನೊಂದು ಹೇಳ್ತೀನಿ ಕಳ್ಳ, ಮೆಸ್ಟೆ ಕಳ್ಳ ನೀನು ಒಳ್ಳೆ ಬುದ್ಧಿಗೆ. ನಿಮ್ಮ ಅಣ್ಣಂಗೆನೆ ಸ್ವಂತ ಮಗನ ಮೇಲೆ ಒಂಚೂರು ಕನಿಕರ ಅನ್ನೋದು ಇಲ್ಲ ಕಳ್ಳ. ಅಣ್ಣನ ಮಗ ಅನ್ನೋ ಒಂದು ಪ್ರೀತಿಯಿಂದ ಹೋಗ್ಬಿಟ್ಟು ಅಷ್ಟು ದೂರದಿಂದ ಹೋಗಿ ಕರ್ಕೊಂಬಂದಿದ್ಯಲ್ಲ, ಭಗವಂತ ನಿನಗೆ ಇನ್ನೂ ಖುಷಿಯಾಗಿಟ್ಟಿರ್ತಾನೆ ಕಣಿ ಹೇಳತ್ಲಾಗಿ. ರಂಗಜ್ಜ, ಈಗ ನನ್ನ ಕಿವಿಗೆ ಹಾಕಿದ್ಯಲ್ವ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ಕಣ್, ಸುಮ್ಕಿರು. ಇಲ್ಲ ಅವ್ರ ಅಪ್ಪನ ಆಸ್ತಿಲಿ ಅವನಿಗೂ ಬರ್ಲೇಬೇಕಲ್ವೇನಪ್ಪ, ಮನೆಗೆ ಹಿರಿ ಮಗ ಅವನು. ನೀನ್ ಹೇಳ್ದಂಗೆ ಅವ್ನು ಬೇರೆ ಕಡೆ ಯಾಕಿರ್ಬೇಕು? ಲೇ ರಂಗಜ್ಜ, ಎಲ್ಲೂ ಕಳಿಸ್ಬಿಡ ಕಣೋ, ಸಾಕು. ಪಾಪ ಇಷ್ಟು ದಿವಸ ಅಂತೂ ಅಣ್ಣ ತಮ್ಮಂದ್ರೆ ಇಲ್ದಂಗೆ ಪಾಪ ಅವನು ಬೆಳೆದಿದ್ದಾನೆ. ಇವಾಗ್ಲಾದ್ರೂ ನೀವು ಇರ್ರಪ್ಪ ಒಂದ್ ಸ್ವಲ್ಪ. ಅದಕ್ಕೆ ಅಲ್ವೇನ್ರಿ ಗೌಡ್ರೆ, ನಾನು ಅವನಿಗೂ ಒಳ್ಳೇದಾಗ್ಬೇಕಂತಾನೆ ತಾನೆ ನಾನು ನಿಮ್ ಮುಂದೆ ಎಲ್ಲ ಮಾತಾಡ್ತಿರೋದು.